ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇನ್ಫಾರ್ಮೇಷನ್ ತೊಗೊಂಡು ಇಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರೋದು. ಮತ್ತು ಇಲ್ಲಿ ಯಾವುದೇ ರೀತಿ ಜಾಬಲ್ಲಿ ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ಯಾವುದೇ ರೀತಿ ಅಮೌಂಟ್ನ ಕೂಡ ಎಲ್ಲೂ ಕೊಡಬೇಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ದು ಏನೇನು ರಿಕ್ವೈರ್ಮೆಂಟ್ ನೋಡೋಣ. ನೋಡಿ, ಲೋಕಲ್ ಅನ್ನೋದು ಕನ್ನಡದ ಕಂಪ್ನಿ. ಇದು ಬ್ಯಾಂಗ್ಳೂರಲ್ಲಿ ಇದು ಹೆಡ್ ಕ್ವಾರ್ಟರ್ ಇರೋದು. ಸೊ ಇದು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಮತ್ತು ಕಾಂಟ್ರಾಕ್ಟ್ ರೋಲ್ಗೆ ಇವ್ರು ಹೈರಿಂಗ್ ನಡೆಸ್ತಾ ಇರೋದು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಏನೇನು ರಿಕ್ವೈರ್ಮೆಂಟ್ ಅಂತ ನೋಡೋಣ ಇಲ್ಲಿ. In 2018, we began with a WhatsApp group with a simple hypothesis. People in tier 2 and 3 town weren't really using the internet meaningfully yet. We believe that if we started with the local content in their own language, they would come back every day once there was a habit and trust. That same space could naturally grow into classified and eventually something they use for almost everything online. ಅಂತಂದರೆ ಟೈರ್ 3 ಅಂತಂದರೆ ಡಿಸ್ಟಿಕ್ಗಳು ಮತ್ತು ತಾಲೂಕುಗಳಲ್ಲಿ ಆಲ್ಮೋಸ್ಟು ಆನ್ಲೈನ್ ಶಾಪಿಂಗ್ ಕಮ್ಮಿ ಅಂತ ಹೇಳ್ತಾರೆ. ಸೊ ಅವರು ವಾಟ್ಸಪ್ಪಲ್ಲಿ ಸ್ಟಾರ್ಟ್ ಮಾಡಿ 2018 ಕಮ್ಮಿ ಅಂತ ಹೇಳಿದರು. ಸೊ ಅದ್ರಲ್ಲಿ ಸ್ಟಾರ್ಟ್ ಮಾಡಿ ಇವಾಗ ಇವರು ಲೋಕಲ್ ಕಂಟೆಂಟ್ ಮಾಡೋದ್ರಿಂದ ಇವ್ರಿಗೂ ಕಸ್ಟಮರ್ಸ್ ಬರ್ತಿದ್ದಾರೆ ಅಂತ ಹೇಳಿದ್ದಾರೆ. ದಿಸ್ ಸ್ಪಾರ್ಕ್ ಬಿಕಮ್ ಎ ಲೋಕಲ್. ಅವರ್ ಫಸ್ಟ್ ಇನ್ಸ್ಟಿಂಕ್ಟ್ ವಾಸ್ ಟು ಪುಟ್ ಎವ್ರಿಥಿಂಗ್ ಇನ್ ಒನ್ ಪ್ಲೇಸ್ ಆ್ಯಂಡ್ ಒನ್ ಆ್ಯಪ್. ಅಂದರೆ ಇದೊಂದು ಆ್ಯಪ್ ಆಗಿರುತ್ತೆ ಲೋಕಲ್ ಅಂತ ಅಂತಾರೆ. ನಮ್ಮ ಲೋಕಲ್ ಭಾಷೆಯಲ್ಲೇ ಕೂಡ ಪರ್ಚೇಸ್ ಎಲ್ಲ ಮಾಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಕ್ಲಾಸಿಫೈಡ್ ಜಾಬ್ ಮ್ಯಾಟ್ರಿಮೋನಿ ಆ್ಯಂಡ್ ಮೋರ್. ಇಟ್ ವರ್ಕ್ ಟಿಲ್ ಸ್ಟಾಪ್ಡ್ ವರ್ಕಿಂಗ್ ಅಂತ ಅಂದರೆ ಇಟ್ ಸ್ಟಿಲ್ ವರ್ಕಿಂಗ್ ಆಗ್ತಿದೆ. ಯೂಸರ್ ಗೇವ್ ಅಸ್ ದ ಇನ್ಸೈಟ್ ವೆನ್ ನೋ ಒನ್ ಯೂಸ್ ಕಾಸ್ outweighs the other. Everything else seems like noise. We listen like how quietly seeded generation for focused companies and marketplace. We began unbundling and whistling. ಸೊ ಈ ಐಡಿಯಾ ಇಟ್ಕೊಂಡು ನಾವು ಈ ಕಂಪ್ನಿ ಕ್ರಿಯೇಟ್ ಮಾಡಿದ್ದೀವಿ ಲೋಕಲ್ ಅಂತ ಕೂಡ ಹೇಳಿದ್ದಾರೆ. ಸೊ ಟುಡೇ ಲೋಕಲ್ ಇಸ್ ಎ ಹೌಸ್ ಆಫ್ ಫೋಕಸ್ ಆ್ಯಪ್. ಮೆನಿ ಪ್ರಾಡಕ್ಟ್ ಒನ್ ಮಿಷನ್ ಅಂತಂದರೆ ಎಲ್ಲ ಪ್ರಾಡಕ್ಟು ಒಂದೇ ಒಂದು ಆ್ಯಪಲ್ಲಿ ಸಿಗೋ ಥರ, ಅಂತಂದರೆ ಎಲ್ಲ ಇನ್ಫಾರ್ಮೇಷನ್ ಒಂದು ಆ್ಯಪಲ್ಲಿ ಸಿಗೋ ಥರ ನಾವು ಬಿಲ್ಡ್ ಮಾಡಿದ್ದೀವಿ ಈ ಆ್ಯಪ್ನ ಅಂತ ಹೇಳ್ತಿದ್ದಾರೆ. ಇಲ್ಲಿ ಟು ಕನೆಕ್ಟ್ ಟೈರ್ 2 ಮತ್ತು ಟೈರ್ 3 ಇಂಡಿಯಾ ಟು ನಾಲೆಡ್ಜ್ ಆಪರ್ಚುನಿಟಿ ಟೂಲ್ಸ್ ಆ್ಯಂಡ್ ಎಕ್ಸ್ಪರ್ಟ್ಸ್ ದೇ ಹ್ಯಾವ್ ಆಲ್ವೇಸ್ ಡಿಸರ್ವ್ ಅಂತ ಕೂಡ ಹೇಳಿದ್ದಾರೆ. ಸೊ ನಾವು ವಿ ನಾವು ಆಪರೇಟ್ ಡಜನ್ ಆಫ್ ಲೈವ್ ಆ್ಯಪ್ಸ್ ಅಕ್ರಾಸ್ ದ ಕ್ಯಾಟಗರೀಸ್. ಲೈಕ್ ಯಾವ್ಯಾವ ಆ್ಯಪ್ನ ಮಾಡಿದ್ದಾರೆ ಅಂತಂದರೆ ಎಜುಕೇಷನ್ ಆ್ಯಂಡ್ ಸ್ಕಿಲ್ ಲರ್ನಿಂಗ್, ಪ್ರಾಕ್ಟಿಕಲ್ ಸ್ಕಿಲ್ ಆ್ಯಂಡ್ ಲರ್ನಿಂಗ್ ಇನ್ ರೀಜನಲ್ ಲ್ಯಾಂಗ್ವೇಜ್, ಗೈನಾ ಟಿವಿ ಅಂತಂದರೆ ಇವ್ರದ್ದೆಲ್ಲ ಈ ಟಿವಿಸ್ದೆಲ್ಲ ಇವ್ರದ್ದೇ ಆ್ಯಪ್ ಆಗಿರುತ್ತೆ. ಮತ್ತು ಮ್ಯಾಟ್ರಿಮೋನಿ ಮ್ಯಾಚಿಂಗ್, ಹೈಪರ್ ಲೋಕಲ್ ಮತ್ತು ಕಂಪ್ಯಾಟಿಬಿಲಿಟಿ, ಫಸ್ಟ್ ಪಾರ್ಟ್ನರ್ ಸರ್ಚ್, ಲೋಕಲ್ ಮ್ಯಾಟ್ರಿಮೋನಿ ಅಂತ ಇದೆ ಅಂತೆ. ಅಗ್ರಿ ಕನ್ಸಲ್ಟಿಂಗ್, ಫಾರ್ಮರ್ ಫಸ್ಟ್ ಅಡ್ವೈಸರ್ ಇನ್ ಲೋಕಲ್ ಲ್ಯಾಂಗ್ವೇಜ್, ಅಗ್ರಿ ಲೋಕಲ್ ಇದೆ. ಮತ್ತು ಲೋಕಲ್ ಜಾಬ್ಸ್, ಬ್ಲೂ ಆ್ಯಂಡ್ ಗ್ರೇ ಕಲರ್ ಕೋಲರ್ಸ್ ಆಪರ್ಚುನಿಟಿ ಕ್ಲೋಸ್ ಟು ಹೋಮ್, ಲೋಕಲ್ ಜಾಬ್ಸ್ ಮತ್ತು ಶಾಯಿ ಜಾಬ್ಸ್ ಅಂತ ಕೂಡ ಈ ಆ್ಯಪ್ ಇದೆ. ಮತ್ತು ಸೋಷಿಯಲ್ ಕಮ್ಯುನಿಟಿ ಪ್ಲೇಸ್ ಟು ಫೈಂಡ್ ಪೋಸ್ಟ್ ಆ್ಯಂಡ್ ಸೋಷಿಯಲ್ ಅಪ್ಡೇಟ್, ಲೋಕಲ್ ಆ್ಯಪ್ಸ್ ಇದೆ. ಎಮೋಷನಲ್ ವೆಲ್ ಬೀಯಿಂಗ್ ಆ್ಯಂಡ್ ಪೇರ್ ಸಪೋರ್ಟ್, ಸೇಫ್ ಸ್ಪೇಸ್ ಟು ಟಾಕ್ ಆ್ಯಂಡ್ ಫೀಲ್ ಆರ್ಡ್, ಇದು ಡೋಸ್ಟ್ ಆ್ಯಂಡ್ ಈಸಿ ಆ್ಯಪ್ ಅಂತ ಇದೆ. ಆಸ್ಟ್ರಾಲಜಿ ಆ್ಯಂಡ್ ಗೈಡೆನ್ಸ್, ಇನ್ಸ್ಟೆಂಟ್ ಆಕ್ಸೆಸ್ ಟು ಟ್ರಸ್ಟೆಡ್ ಆಸ್ಟ್ರಾಲಜರ್ ವಿಯಾ ಚಾಟ್ ಆ್ಯಂಡ್ ವಾಯ್ಸ್, ಆಸ್ಟ್ರೋ ಲೋಕಲ್. ಮತ್ತು ಅಡ್ವೈಸರ್ ಸರ್ವಿಸ್, ಅರ್ಲಿ ಬೀಟ್ಸ್ ಇನ್ ಲೀಗಲ್ ಹೆಲ್ಪ್, ಫೈನಾನ್ಷಿಯಲ್ ಗೈಡೆನ್ಸ್, ಕೆರಿಯರ್ ಕೌನ್ಸಿಲಿಂಗ್ ಅಂತ ಅಂದರೆ ಈ ಅಡ್ವೈಸರ್ ಏನಾರ ಬೇಕು ಅಂತಂದರೆ ನೀವು ಕೂಡ ಇದು ಚೆಕ್ ಮಾಡ್ಬೋದು. ಇದೆಲ್ಲ ಆ್ಯಪು ಇವ್ರದ್ದು ಲೋಕಲ್ ಅನ್ನೋ ಕಂಪ್ನಿಯವ್ರದ್ದೇನೆ. ಸೊ ಇವರು ಲೋಕಲ್ ಅನ್ನೋ ಆ್ಯಪಲ್ಲಿ ಇನ್ಸೈಡ್ ಆ ವೆಬ್ಸೈಟಲ್ಲೇ ಇದೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. Under the hood, local is discover and access platform, local language, internet plus deep Bharat insight plus AI. When someone open product, we have built that don't wait through culture, they get a straight line to what they come for. ಅಂತಂದರೆ ಇವಾಗ ಎಷ್ಟೊಂದು ಅದನ್ನ ತಗೊಳ್ಳಿ ಇದನ್ನ ತಗೊಳ್ಳಿ ಅಂತ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ್ರೆ ಎಲ್ಲ ಸಜೆಷನ್ ಬರುತ್ತಲ್ವ. ಸೊ ಈ ಆ್ಯಪ್ಗಳೆಲ್ಲ ಆ ಥರ ಇರಲ್ಲ. ಡೈರೆಕ್ಟ್ ನಾವು ಏನು ಸರ್ಚ್ ಮಾಡಿರ್ತೀವಿ ಅದೇ ಪ್ರಾಡಕ್ಟ್ ತೋರಿಸುತ್ತೆ. ಸೊ ನಾವು ಅದನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ದಿಸ್ ಇಸ್ ಸ್ಟೋರಿ ನ್ಯೂ ಟೀಮೆಂಟ್ ವಾಕ್ ಇಂಟು ಅಂತಂದರೆ ಯಾವ ಥರ ಜಾಬ್ ಅಂತ ನೋಡೋದಾದರೆ ಈ ಕಂಪ್ನಿಲಿ
A company that started as a WhatsApp group became a family of focused app and kept one belief that the center. Access changed lives. We ship fast, we learn fast, and we build Bharat ಅಂತ ಕೂಡ ಹೇಳಿದ್ದಾರೆ. So we are backed by leading global domestic investor including Y Coimbatore, Sony, Global Brain, India Quotation, and Tree Ocean for Capital. ಸೊ ಇಷ್ಟು ಕಂಪ್ನಿಗಳು ಇವ್ರಿಗೆ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಪಾರ್ಟ್ನರ್ ಅಂತ ಕೂಡ ಹೇಳಿದ್ದಾರೆ. ಈ ಯಾವ ರೋಲ್ಗೆ ಇವ್ರು ಹೈರ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ವಿ ಆರ್ ಲುಕಿಂಗ್ ಫಾರ್ ಡೆಡಿಕೇಟೆಡ್ ಅಂಡ್ ಎಂಪಥೆಟಿಕ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಟು ಜಾಯ್ನ್ ಅವರ್ ಟೀಮ್. ದ ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ಪ್ಲೇ ಕ್ಯೂರಿಕಲ್ ರೋಲ್ ಇನ್ ಅಸಿಸ್ಟಿಂಗ್ ಯೂಸರ್ ವಿತ್ ಹ್ಯಾಪ್ ಫಂಕ್ಷನಾಲಿಟಿ ಅಂತಂದ್ರೆ ಇವ್ರ ಆ್ಯಪ್ಗಳು ಎಷ್ಟೊಂದು ಆ್ಯಪ್ಸ್ಗಳಿದೆಯಲ್ಲ ಅದೆಲ್ಲ ಹೇಗೆ ಯೂಸ್ ಆಗುತ್ತೆ ಯಾವ ಥರ ಯುಟಿಲೈಸ್ ಮಾಡ್ಕೊಳ್ಳೋದು ಅಂತ ನಾವು ಗೈಡ್ ಮಾಡಬೇಕಾಗಿರುತ್ತೆ. ಅಂತ ಬಿಲ್ಡಿಂಗ್ ದ ಟ್ರಸ್ಟ್ ವಿತ್ ಇನ್ ದ ಕಮ್ಯುನಿಟಿ ಅಂತ ಕೂಡ ಹೇಳಿದ್ದಾರೆ. ದಿಸ್ ರೋಲ್ ರಿಕ್ವೈರ್ ಫ್ಲೂಯೆನ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜ್ ಅಂಡ್ ಸ್ಟ್ರಾಂಗ್ ಕಮ್ಯುನಿಕೇಶನ್ ಅಂಡ್ ಸ್ಟಿಲ್ ಪ್ರೊಆಕ್ಟಿವ್ ಅಪ್ರೋಚ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇದು ರೀಜನಲ್ ಲ್ಯಾಂಗ್ವೇಜ್ ಯಾರ್ಯಾರಿದ್ದಾರೆ, ಈಗ ನಾನು ಕರ್ನಾಟಕಕ್ಕೆ ಹೈಯರ್ ಮಾಡ್ತಿದ್ರೆ ನಾನು ಕನ್ನಡ ಮ್ಯಾಕ್ಸಿಮಮ್ ಕನ್ನಡನೇ ಗೊತ್ತಿರಬೇಕಾಗಿರುತ್ತೆ. ಏಕೆಂದರೆ ಇವ್ರು ಏಮಿರೋದು ಟೈರ್ 2 ಮತ್ತು ಟೈರ್ 3 ಸಿಟೀಸಲ್ಲಿ ಎಕ್ಸ್ಪೆಂಡ್ ಮಾಡೋದು ಇವ್ರ ಕಂಪ್ನಿನ. ಸೊ ಹಂಗಾಗಿ ರೀಜನಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗಿರುತ್ತೆ. ನೋಡಿ ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದು. ರೆಸ್ಪಾಂಡ್ ಟು ಕಸ್ಟಮರ್ ಎನ್ಕ್ವೈರಿ ಪ್ರಾಂಪ್ಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಇನ್ ತೆಲುಗು, ತಮಿಳ್, ಕನ್ನಡ, ಮಲಯಾಳಂ, ಗುಜರಾತಿ, ಮರಾಠಿ, ಬೆಂಗಾಳಿ, ಹಿಂದಿ ಆ್ಯಂಡ್ ಇಂಗ್ಲೀಷ್. ಸೊ ಇಷ್ಟರಲ್ಲಿ ಅವ್ರು ಯಾವ ಲ್ಯಾಂಗ್ವೇಜ್ ಮಾಡ್ತಾ ಇರ್ತಾರೆ ಅದು ಪ್ರಿಫರೇಬಲ್ ಇದೆ, ನೀವು ಅದು ಲ್ಯಾಂಗ್ವೇಜ್ನ ಯೂಸ್ ಮಾಡಬೇಕು. ಈಗ ಕರ್ನಾಟಕದವರಾದರೆ ಕನ್ನಡನೇ ಮಾತಾಡೋದು ಜಾಸ್ತಿ. ಸೊ ಕನ್ನಡದವ್ರು ಕೈಯಾರು ಮಾಡ್ತಿದ್ರೆ ಕನ್ನಡದಲ್ಲಿ ಮಾತಾಡಬೇಕಾಗಿತ್ತೆ. ಅಸಿಸ್ಟ್ ಯೂಸರ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಪ್ ಫಂಕ್ಷನಾಲಿಟಿ ಆ್ಯಂಡ್ ಎಲ್ಪ್ ಟ್ರಬಲ್ ಶೂಟ್ ಎನಿ ಇಶ್ಯೂ ಎನ್ಕೌಂಟರ್ ಅಂತಂದರೆ ಆ್ಯಪಲ್ಲಿ ಏನಾದ್ರು ಇಶ್ಯೂ ಬಂದರೆ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಪ್ರೊವೈಡ್ ವ್ಯಾಲ್ಯುಬಲ್ ಫೀಡ್ಬ್ಯಾಕ್ ಬೇಸ್ಡ್ ಆನ್ ದ ಕಸ್ಟಮರ್ ಇಂಟರಾಕ್ಷನ್ ಅಂಡ್ ಸಪೋರ್ಟ್ ಪ್ರಾಡಕ್ಟ್ ಸರ್ವಿಸ್ ಇಂಪ್ರೂವ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಫೀಡ್ಬ್ಯಾಕ್ ಏನು ಕೊಡ್ತಾರೆ ಅದನ್ನ ತಗೊಂಡು ನಾವು ಅದನ್ನ ಡೆವಲಪ್ಮೆಂಟ್ ಟೀಮ್ಗೆ ಕೊಡಬೇಕಾಗಿರುತ್ತೆ. ಡಾಕ್ಯುಮೆಂಟ್ ಕಸ್ಟಮರ್ ಎನ್ಕ್ವೈರೀಸ್ ಆ್ಯಂಡ್ ರೆಸೊಲ್ಯೂಷನ್ ಅಕ್ಯುರೇಟ್ಲಿ ಫಾರ್ ಇಂಟರ್ನಲ್ ಟ್ರ್ಯಾಕಿಂಗ್ ರೆಫರೆನ್ಸ್ ಅಂತಂದರೆ ಫ್ಯೂಚರಲ್ಲೂ ಸೇಮ್ ಇಶ್ಯೂ ಬರ್ಬೋದಲ್ಲ. ಸೊ ಟ್ರ್ಯಾಕಿಂಗ್ಗೋಸ್ಕರ ಅದು ಏನು ಕ್ವೇರೀಸ್ ಬಂದಿದೆ, ನಾವು ಯಾವ ಥರ ಸಾಲ್ವ್ ಮಾಡಿದ್ದೀವಿ ಅನ್ನೋದು ನೋಟ್ ಔಟ್ ಮಾಡ್ಕೊಂಡು ಇಟ್ಕೊಳ್ಳೋ ಬೆಸ್ಟ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಕೊಲಾಬ್ರೇಟ್ ವಿತ್ ಅದರ್ ಟೀಮ್ ಮೆಂಬರ್ ಟು ರಿಸರ್ವ್ ಕಾಂಪ್ಲೆಕ್ಸ್ ಯೂಸರ್ ಕನ್ಸರ್ನ್ ಎಫೆಕ್ಟಿವ್ಲಿ, ಮೇಂಟೈನ್ ಹೈ ಸ್ಟ್ಯಾಂಡರ್ಡ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಥ್ರೂ ಟೈಮ್ಲಿ ಆ್ಯಂಡ್ ಎಪಥೆಟಿಕ್ ಸಪೋರ್ಟ್ ಅಂತಂದರೆ ಇಷ್ಟು ದಿನ ಅವ್ರಿಗೆ ಫೋನ್ ಮಾಡಿ ಇಷ್ಟು ದಿನದಲ್ಲಿ ನಾವು ಸಪೋರ್ಟ್ ಮಾಡಬೇಕು ಅಂತಂದರೆ ಅವ್ರಿಗೆ ಇಶ್ಯೂನ ರೆಸೊಲ್ಯೂಷನ್ ಕೊಡಬೇಕು ಅಂತ ಇರುತ್ತಲ್ಲ. ಸೊ ಅದನ್ನ ನಾವು ಮೇಂಟೈನ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಎಂಗೇಜ್ ವಿತ್ ಯೂಸರ್ ಟು ಬಿಲ್ಡ್ ಎ ಸ್ಟ್ರಾಂಗ್ ರಿಲೇಷನ್ಶಿಪ್ ಆ್ಯಂಡ್ ಫಾಸ್ಟರ್ ಟ್ರಸ್ಟ್ ಆ್ಯಂಡ್ ಪ್ಲಾಟ್ಫಾರ್ಮ್. ಇನ್ನು ರಿಕ್ವೈರ್ಮೆಂಟ್ ನೋಡೋದಾದ್ರೆ ಫ್ಲೂಯೆನ್ಸಿ ಇನ್ ಎನಿ ರೀಜನಲ್ ಲ್ಯಾಂಗ್ವೇಜ್. ನೋಡಿ ಕನ್ನಡ, ಇದು ತೆಲುಗು, ತಮಿಳ್, ಕನ್ನಡ, ಇದು ರೀಜನಲ್ ಲ್ಯಾಂಗ್ವೇಜ್. ಹಿಂದಿ ಆ್ಯಂಡ್ ಇಂಗ್ಲೀಷ್ ಬೋತ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳಿದ್ದಾರೆ. ಸೊ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಕಸ್ಟಮರ್ ಸಪೋರ್ಟ್ ಫೀಲ್ ಹೈಲಿ ಡಿಸೈರಬಲ್ ಬಟ್ ನಾಟ್ ಮ್ಯಾಂಡೇಟರಿ. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಅಕ್ಸೆಪ್ಟೇಬಲ್ ಅಂತ ಹೇಳಿದ್ದಾರೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಮಾತ್ರ ಮ್ಯಾಂಡೇಟರಿ ಇರಲೇಬೇಕು. ಎಬಿಲಿಟಿ ಟು ರಿಮೈನ್ ಕಾಮ್ ಅಂಡರ್ ಪ್ರೆಷರ್ ಆ್ಯಂಡ್ ಹ್ಯಾಂಡಲ್ ಕಂಪ್ಲೇಂಟ್ ವಿತ್ ಅ ಪ್ರೊಫೆಷನಲಿಸಮ್. ಸಮ್ ಕಸ್ಟಮರ್ಸ್ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ. ಸೊ ಅದನ್ನೆಲ್ಲ ನಾವು ಪ್ರೊಫೆಷನಲಿಸಮ್ ಆಗೇನೆ ರಿಸೀವ್ ಮಾಡಬೇಕು, ಪರ್ಸ್ನಲಾಗಿ ತೊಗೋಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಫೆಮಿಲಿಯರಿಟಿ ವಿತ್ ಕಸ್ಟಮರ್ ಸಪೋರ್ಟ್ ಟೂಲ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಸ್ಟ್ರಾಂಗ್ ಕಮಿಟ್ಮೆಂಟ್ ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಸೊಲ್ಯೂಷನ್ ಓರಿಯೆಂಟೆಡ್ ಮೈಂಡ್ ಸೆಟ್ ಇರಬೇಕು. ಸ್ಟ್ರಾಂಗ್ ಆರ್ಗನೈಸೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಲೈಕ್ ಮಸ್ಟ್ ಹ್ಯಾವ್ ಆಕ್ಸೆಸ್ ಟು ಪರ್ಸನಲ್ ಸ್ಮಾರ್ಟ್ಫೋನ್ ಆ್ಯಂಡ್ ಲ್ಯಾಪ್ಟಾಪ್ ಫಾರ್ ವರ್ಕ್. ಸೊ ಈಗ ಈ ಜಾಬಿಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ, ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ನಾವು ಫಸ್ಟ್ ನಮ್ಮ ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡು ನಮ್ಮದು ರೆಸ್ಯೂಮೆ ಮತ್ತು ಸಮ್ಮರಿ ಕೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ರೆಸ್ಯೂಮೆ ಬಗ್ಗೆ ಸ್ವಲ್ಪ ಸ್ಮಾಲಾಗಿ ಇಂಟ್ರಡಕ್ಷನ್ ಕೊಡಿ. ಕರೆಂಟ್ ಕಾಂಪನ್ಸೇಷನ್ ಅಂತ ಕೇಳ್ತಿದ್ದಾರೆ. ಫ್ರೆಷರ್ ಆಗಿರೋ 0 ಹಾಕೊಳ್ಳಿ, ಎಕ್ಸ್ಪೆಕ್ಟೆಡನ್ನು 0 ಹಾಕೊಳ್ಳಿ, ಮತ್ತು ಹೌ ಸೂನ್ ಯು ಕ್ಯಾನ್ ಜಾಯ್ನ್ ಅಂತ ಕೇಳ್ತಿದ್ದಾರೆ, ಅದು ಹಾಕೊಳ್ಳಿ. ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ 0 ಅಂತ ಹಾಕೊಳ್ಳಿ. ಮತ್ತು ಯಾವುದೇ ಲ್ಯಾಂಗ್ವೇಜ್ ಬರುತ್ತೆ ಅಂತ ಕೇಳ್ತಿದ್ದಾರೆ, ಮತ್ತು ಲ್ಯಾಪ್ಟಾಪ್ ಇದೆ ಅಂತ ವರ್ಕ್ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ. ಇದೆ ಹಾಕ್ಕೊಂಡು ಹೌ ಸೂನ್ ಯು ಕ್ಯಾನ್ ಜಾಯ್ನ್ ಅಂತ ಕೇಳ್ತಿದ್ದಾರೆ. ಇಮಿಡಿಯೇಟ್ ಅಂತ ಹಾಕ್ಬಿಟ್ಟು ರಿವ್ಯೂ ಕೊಟ್ಟು ಅಪ್ಲೈ ಕೊಡಿ. ಸೊ ಯಾರ್ಯಾರು ಎಲಿಜಿಬಲ್ ಇರ್ತೀರಾ ಅವ್ರಿಗೆ ಇವ್ರ ಕಡೆಯಿಂದ ಕಾಲ್ ಕೂಡ ಬರುತ್ತೆ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಅಟ್ಲೀಸ್ಟ್ 12th ಮತ್ತು ಡಿಗ್ರಿ ಯಾರು ಪಾಸ್ ಆಗಿರಬೇಕು ಅನಿಸುತ್ತೆ ಈ ರೋಲ್ಗೆ. ನೀಡಿರೋರಿಗೆ ಶೇರ್ ಮಾಡಿ, ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.